ಹಾಯ್ ಎಲ್ಲ ಹೆಂಗಿದ್ರಿ? ನಾನು ಮಸ್ತ್ ಗಮ್ಮತ್ತಾಗಿದ್ದೆ ಆಯಿತಾ. ಇವತ್ತೆದ್ದು ಚೂರು ಲೇಟ್ ಆಗಿದ್ದಿತ್ತು, ಕಾಲೇಜಿಗೆ ಹೋಗ್ಬೇಕಂತ ಮನಸ್ಸೇ ಇರಲಿಲ್ಲ ಆಯಿತಾ. ಅರೆಂತ ಮಾಡೋದು, ಅಟೆಂಡೆನ್ಸ್ ಶಾರ್ಟೇಜ್ ಬಂದಿತ್ತು, ಕ್ಲಾಸ್ ಮಿಸ್ ಆಯ್ತು. ಸೊ ಬೇರೆ ಆಪ್ಷನ್ ಇರಲಿಲ್ಲ. ಕಡಿಕೆ ಮೆಸ್ಸಿಗೆ ಬದಿಗೆ ಹೋದೆ, ಎಂತ ತಿಂಬುಕಿದೀತಿ ಇವತ್ತು ಬೆಳಿಗ್ಗೆ ತಿಂಡಿ ಅಂತ ಹೋದೆ. ಅಲ್ಲಿ ಹೋಯ್ಕೊಂಡ್ರೆ ಪೂರಿ ಮತ್ತು ಎಂಥದ್ದು ಬಿಳಿ ಕಡ್ಲಿ ಪಳ್ಳಿ ಮಾಡಿದ್ದಿರು. ಅಡ್ಡಿಲ್ಲ, ಬಟ್ ಟೇಸ್ಟ್ ಏನು ಮಸ್ತ್ ಕೆಟ್ಟದ ಇರಲಿಲ್ಲ, ಚಂದನೂ ಇರಲಿಲ್ಲ. ತಿನ್ಲಕ್ಕೆ ಎಂತ ಮಾಡೋದು, ಬೇರೆ ಆಪ್ಷನ್ ಇರಲಿಲ್ಲ. ಆಮೇಲೆ ಅದೇ ಚೂರು ಪೂರಿ ಚೂರು ಆಯ್ಲಿ ಇತ್ತು, ಮಸ್ತ್ ಎಣ್ಣೆ ಮೆತ್ಕೊಂಡಿದ್ದಿತ್ತು. ಆಮೇಲೆ ಪಟ ತಿನ್ಕೊಂಡು ಲೇಟ್ ಆಗ್ತದಲ್ಲಿ ಕಾಲೇಜಿಗೆ ಹೋಯ್ಕೆ ರೆಡಿ ಆಯ್ಕೊಂಡು ರೂಮಿಗೆ ಬಂದು ಪಟ ರೆಡಿ ಆದೆ. ನಂದು ಎಲ್ಲ ಹೇಳಕ್ಕೆ ಚಂದ ಕೂದಲು ರೆಡಿ ಹಾಕಕ್ಕೆ ಎಂತ ಮಸ್ತ್ ಹೋಗ್ತಿತ್ತು, ಮಂಡಿ ಬಾಚಕಂದಲ್ಲಿ ಎಲ್ಲ ಇಲ್ಲ ಅಂದ್ಕೊಂಡು. ಬಟ್ ಚಂದ ಕೂದಲು ಇಬ್ಬರಿಗೆ ಗೊತ್ತಿರೋದು, ಅದು ಸರಿ ನಿತ್ಕೊಂಬಿಲ್ಲ ಎಂತಿಲ್ಲ. ಅದು ಚೂರೆಂತರೂ ಆದರೆ ಒಳ್ಳೆ ಕಾಗಿ ಪುಕ್ಕ ಕಂಡಾಗ ಆಯ್ತು ಮಂಡಿ ಪೂರ. ಸೊ ಪಟ ರೆಡಿ ಆಯಿತೆ. ನಾನೆಂತ ಮಸ್ತ್ ಮೇಕಪ್ ಮಾಡ್ಕೊತಿಲ್ಲ, ನನಗೆ ಯಾರೇ ಕಾಜಲ್ ಇಲ್ದಿರೆ ನಾನು ಹೊರಗೆ ಹೋಗೋದಿಲ್ಲ, ಕಾಜಲ್ ಮತ್ತು ಬಿಂದಿ ಇಲ್ದಿರೆ. ಕಡೆ ಪಟ ರೆಡಿ ಆಯ್ಕಲ್ಲ, ಟೈಮ್ ಬೇರೆ ಆತಿತ್ತು ಅಂದ್ಕೊಂಡೆಲ್ಲ ಬಟ್ಟೆಲ್ಲ ಇಟ್ಕೊಂಡು ವಾಚ್ ಎಲ್ಲ ಹಾಯ್ಕೊಂಡೆ, ID ಕಾರ್ಡು ಸಹ ಹಾಯ್ಕೊಂಡೆ, ಎಲ್ಲ ರೆಡಿ ಆದೆ. ಆಮೇಲೆ ಎಂಥರು ಬರೋಕಿದ್ದು ನೋಟ್ಸ್ ಗೀಸ್ ಎಲ್ಲ ತುಂಬ್ಕೊಂಡಿದ್ದೆ ಬ್ಯಾಗಿಗೆ. ವೆಲ್ಕಮ್ ಟು ಭಾರ್ಗವೀಸ್ ಚಾನಲ್. ಆಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕರು, ಚೂರು ಗಮ್ಮತ್ತು ಮಾಡ್ತು ನಾವು. ಆಮೇಲೆ ಇವತ್ತು ಬ್ರೇಕ್ ಆಗೈತಾ, ಮಾವಿನಕಾಯಿ ತಂದಿದ್ದರು. ನಾವು ಕ್ಲಾಸಸ್ ಎಲ್ಲ ಆದಮೇಲೆ ಮಾವಿನಕಾಯಿ ಮತ್ತು ಸುಮಾರೆಲ್ಲ ಹೀಗೆ ರಾ ಫ್ರೂಟ್ಸ್ ಎಲ್ಲ ತಂದಿದ್ದೀರಾಯ್ತಾ, ತಿಂಬ ಅಂದ್ಕೊಂಡು. ಫುಲ್ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ತಿದ್ದೀರಾಯ್ತಾ. ನಾನು ಫುಲ್ ಗಮ್ಮತ್ತು ಮಾಡ್ತಿದ್ದೆ, ಕಾಮದಷ್ಟೇ ನನ್ನ ಕೆಲಸ ಆಯಿತು. ಕಟ್ ಮಾಡೋಕ್ಕೂ ಹೊಯ್ಲ, ಎಂಥದಕ್ಕೂ ಹೊಯ್ಲ. ಬಟ್ ಎಲ್ಲರೂ ಎಕ್ಸೈಟಲ್ಲಿ ಇದ್ದಿತ್ತು, ತಿಂಬ ಅಂದ್ಕೊಂಡು ಮಸ್ತೆಲ್ಲ ಇದ್ದಿತ್ತು ಆಯಿತಾ. ಅದ್ರಾಗೆ ಮಾವಿನಕಾಯಿ ಇದ್ದಿತ್ತು, ಪೇರ್ಲೆಕಾಯಿ ಇತ್ತು, ನಮ್ಮ ಸೈಡ್ ಬುಗುರಿ ಹಣ್ಣು ಅದಕ್ಕೆ ನಾವು ಅದಿದ್ದಿತ್ತು. ಆಮೇಲೆ ನೆಲ್ಲಿಕಾಯಿ ಇತ್ತು, ಕ್ಯಾರೆಟ್ ಇದ್ದಿತ್ತು. ಆಮೇಲೆ ಎಂತ ಅಲ್ಲ ಅದು ಎಂತ ಹುಳಿ ಇರುತ್ತೆ, ಸ್ಟಾರ್ ಫ್ರೂಟ್ ಅಂತ ಒಂದಲ್ಲಿ ಕರೀತಾರೆ ಅದಕ್ಕೆ, ಅದು ಇದ್ದಿತ್ತು. ಲೈಕಿ ಇತ್ತು. ಆದರೆ ನಂಗೆ ಅದ್ರಾಗ ಇಷ್ಟ ಆದ ಪ್ಯಾರ್ಲಿ ಹಣ್ಣು ಮಸ್ತ್ ಲೈಕಿ ಇತ್ತು ಆಯಿತಾ. ಸೌತೆಕಾಯಿ ಇತ್ತು, ಕುಕ್ಕುಂಬರ್, ಅದು ಚೆಂದ ಆತಿತ್ತು. ಇವಳೊಬ್ಳು ಕಟ್ ಮಾಡೋ ಕಾಂತಿ ಇದಲ್ಲ, ನಾನು ಅದು ನೀ ಕಟ್ ಮಾಡೋದು ಬೇಡ, ನಾನೇ ತಿಂತೇನೆ ಅಂತ. ಆಮೇಲೆ ಅವರೆಲ್ಲ ಫುಲ್ ಮಸಾಲೆ ಎಲ್ಲ ಹಾಕ್ತಿದ್ದೀರು. ಕಾಮಕ್ಕೆ ಲೈಕ್ ಆತೀತು, ತಿಂಬಕ್ಕೂ ಅಷ್ಟೇ ಗಮ್ಮತ್ತು ಆಯ್ತಾ. ತಿಂಬಷ್ಟು ಫುಲ್ ಎಕ್ಸೈಟ್ಮೆಂಟು, ಎಷ್ಟು ತಿಂತಂದಲ್ಲಿ ಇಲ್ಲ ಸಮ ತಿಂತಾಯ್ತಾ. ಖಾರ ಇದ್ರೂ ಬಿಡೋಕ್ಕೂ ಇರಲಿಲ್ಲ. ಎಲ್ಲರಿಗೂ ಮಸ್ತ್ ಖುಷಿ ಆಯಿತು. ಈಗ ತಿಂದಿತ್ತು, ನಂಗೆ ಗೊತ್ತಿಲ್ಲ ಎಂತ ಅಂತಂದ್ಕೊಂಡು ನಿಜ ಮಸ್ತ್ ಲೈಕ್ ಮಾಡಿ ತಿಂದಿತ್ತು. ಇದು ಪ್ಯಾರ್ಲಿ ಹಣ್ಣು ಮಸ್ತ್ ಲೈಕ್ ಇದೆ ಆಯಿತಾ. ಆಮೇಲೆ ಇದು ಎಂಥದ್ದು ಹಣ್ಣು ನಂಗೆ ನೆನಪು ಹೋಯ್ತದೆ, ಹುಳಿ ಇರುತ್ತಲ್ಲ ಅದು. ಎಲ್ಲರೂ ಫುಲ್ ಎಕ್ಸೈಟಲ್ಲಿ ಫುಲ್ ಜೋಶಾಗಿ ತಿಂತಿದ್ರು. ಅಷ್ಟು ನಂಗೆ ಅನಿಸೋದಾಯ್ತು, ಅಷ್ಟು ಖಾರ ಆಯಿತು. ಅವರೆಲ್ಲ ಹೆಂಗೆ ತಿಂದ್ರೇನೋ, ನಾನು ತಿಂದೆ, ಬಟ್ ಎಲ್ಲರಿಗೂ ಇಷ್ಟ ಆಯಿತು. ಇದಾಯಿತು ನಂದು ಇವತ್ತಿನ ದಿನ ಆಯಿತಾ. ಮಸ್ತ್ ಗಮ್ಮತ್ತಾಯಿತು. ಫುಲ್ ಖಾರದಂತ ತಿಂತಲ್ಲ, ಮಸ್ತ್ ಖಾರ ಇತ್ತು, ಯಾರೂ ಬಿಡಲಿಲ್ಲ. ನಂಗೊಂದು ಸಿಕ್ಕಾಪಟ್ಟೆ ಖಾರ ಆಯಿತು. ನಾನು ಕಡೆ ಗುಡು ಕ್ಯಾಂಟೀನಿಗೆ ಹೋಯೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಬಂದೆ ಆಯಿತಾ. ಎಂಜಾಯ್ ಮಾಡ್ತು ಮಸ್ತ್. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸಹ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ನಾನು ಹುಷಾರಾಗಿದ್ದರೆ ನಾಳೆಗೆ ಇನ್ನೊಂದು ವಿಡಿಯೋ ಹಾಕ್ತೆ. ನಂಗೆ ಗೊತ್ತಿಲ್ಲ ಅಷ್ಟು ತಿಂದಿತ್ತು ಖಾರ, ನಿಮ್ಗೆ ಗೊತ್ತಿರೋದು ಖಾರ ಹೆಂಗೆ ಅದು ತಿಂದ್ರು ಅಂದ್ಕೊಂಡು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ಬಾಯ್.